Praise the Lord Jesus. I love you, Jesus. Thank you, Jesus. ಇಂದಿನ ದೇವರ ವಾಕ್ಯ ಆದಿ 17ನೇ ಅಧ್ಯಾಯ 20ನೇ ವಾಕ್ಯವನ್ನು ನೋಡೋಣ. ಇಸ್ಮಾಯೇಲನ ವಿಷಯದಲ್ಲಿ ನೀನು ಮಾಡಿದ ಬಿನ್ನಹವನ್ನು ಕಿವಿಗೊಟ್ಟು ಕೇಳಿದ್ದೇನೆ. ಅವನನ್ನು ಆಶೀರ್ವದಿಸಿದ್ದೇನೆ. ಅವನನ್ನು ಅಭಿವೃದ್ಧಿ ಮಾಡಿ ಅವನಿಗೆ ಅತ್ಯಧಿಕವಾದ ಸಂತಾನವನ್ನು ಕೊಡುವೆನು. ಅವನು 12 ಮಂದಿ ಅರಸರನ್ನು ಪಡೆಯುವನು. ಅವನಿಂದ ದೊಡ್ಡ ಜನಾಂಗವಾಗುವಂತೆ ಮಾಡುವೆನು. ಆಮೆನ್. ಹಲ್ಲೆಲೂಯಾ. ಅಬ್ರಹಾಮನು 75 ವರ್ಷ ವಯಸ್ಸವನಾಗಿದ್ದಾಗ ಕರ್ತನು ಮಗುವನ್ನು ಮಾತ್ರವಲ್ಲ ಸಂತತಿಯನ್ನು ವಾಗ್ದಾನ ಮಾಡಿದನು. ಕಾಲಚಕ್ರ ಉರುಳುತ್ತಲೇ ಇತ್ತು. ಮಗು ಹುಟ್ಟಲಿಲ್ಲ. ಕರ್ತನ ವೇಳೆಗಾಗಿ ಕಾದಿರದೆ ಸಾರಳ ಆಲೋಚನೆಯಂತೆ ಒತ್ತಡಕ್ಕೆ ಸಿಲುಕಿ ಅಬ್ರಹಾಮನು ಅವಳ ದಾಸಿಯಾದ ಹಾಗರಳಲ್ಲಿ ಇಸ್ಮಾಯೇಲನನ್ನು ಪಡೆದನು. ಕರ್ತನು ಪುನಃ ಮಾತನಾಡಿ ಸಾರಾಳ ಮೂಲಕ ನಿನಗೊಬ್ಬ ಮಗನನ್ನು ಸಂತತಿಯನ್ನು ಕೊಡುವೆನೆಂದು ಹೇಳಿದಾಗ ಅಬ್ರಾಮನಲ್ಲಿ ಆ ನಂಬಿಕೆ ಇರಲಿಲ್ಲ. ಅಬ್ರಾಮನು 100 ವರ್ಷದವನಿಗೆ ಮಗ ಹುಟ್ಟುವುದುಂಟೆ? 90 ವರ್ಷ ವಯಸ್ಸಾಗಿರ್ತಕ್ಕಂಥ 90 ವರ್ಷದವಳಾದ ಸಾರಳು ಹೇರುವಳೆ. ಸಾರಳು 9 ವರ್ಷ 90 ವರ್ಷ 100 ವರ್ಷದವರಿಗೆ ಮಗ ಹುಟ್ಟುವುದುಂಟೆ? ಸಾರಳ ವಯಸ್ಸು 90 ವರ್ಷ. ಆ ವಯಸ್ಸಿನಲ್ಲಿ ಅವಳು ಮಗುವನ್ನು ಹೇರಬಲ್ಲಳೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ದೇವರಿಗೆ ಇಸ್ಮಾಯೇಲನಿದ್ದಾನಲ್ಲ ಅವನೇ ನಿನ್ನ ದಯ ಹೊಂದಿ ಬಾಳಲಿ ಎಂದನು. ಯಾರೋ? ಅಬ್ರಹಾಮನು. ನಮ್ಮ ದೇವರು ಕನಿಕರವುಳ್ಳವನು. ನಮ್ಮ ದೇವರು ತುಂಬಾ ಕರುಣೆ ಇರ್ತಕ್ಕಂಥ ದೇವರು, ಕನಿಕರವುಳ್ಳವನು, ಪರಿಶುದ್ಧಾತ್ಮನು, ಪವಿತ್ರಾತ್ಮನು. ಅನೇಕ ವೇಳೆಗಳಲ್ಲಿ ನಮ್ಮ ಹೃದಯದಲ್ಲಿ ಅಪನಂಬಿಕೆ ಇದ್ದರೂ ಕೂಡ ದೇವರು ಪರಿಸ್ಥಿತಿಯನ್ನು ಅರಿತವನಾಗಿದ್ದಾನೆ. ನಮ್ಮಲ್ಲಿ ಅಪನಂಬಿಕೆ ಇದ್ದರೂ ದೇವರು ನಮ್ಮ ಪರಿಸ್ಥಿತಿ ಏನು ಅಂತೇಳಿ ದೇವರಿಗೆ ಗೊತ್ತಿರುತ್ತೆ. ಆಮೇನ್. ಈಗಲೂ ನಿಮ್ಮ ಮಕ್ಕಳಿಗಾಗಿ ನೀವು ಮನನೊಂದು ಕರ್ತನಲ್ಲಿ ಪ್ರಾರ್ಥಿಸುತ್ತಿರಬಹುದು. ನನ್ನ ಮಕ್ಕಳು ಮನ ಬಂದಂತೆ ಜೀವಿಸುತ್ತಿರುವರಲ್ಲ, ಅವರು ರಕ್ಷಣೆ ಪಡಲಿಲ್ಲವಲ್ಲ, ರಕ್ಷಿಸಲ್ಪಟ್ಟಿಲ್ಲವಲ್ಲ ಎಂದು ಹೆತ್ತವರು ಮೊರೆ ಇಡುತ್ತಿರಬಹುದು ದೇವರಲ್ಲಿ. ಒಂದು ಈಸ್ಟರ್ ದಿನದಂದು ಒಬ್ಬ ತಾಯಿ ದೂರವಾಣಿಯ ಮೂಲಕ, ಅಯ್ಯ, ನನ್ನ ಮಗಳು ಶುಭ ಶುಕ್ರವಾರದಂದು ಮನೆ ಬಿಟ್ಟು ಹೋದವಳು ಇನ್ನೂ ಮನೆಗೆ ಹಿಂದಿರುಗಿಲ್ಲ, ದಯವಿಟ್ಟು ಪ್ರಾರ್ಥಿಸಿರಿ ಎಂದು ಹೇಳಿದರು. ಯಾರು? ಒಂದು ಈಸ್ಟರ್ ದಿನದಂದು ಒಬ್ಬ ತಾಯಿ ದೂರವಾಣಿಯ ಮೂಲಕ, ಫೋನಿನ ಮೂಲಕ, ನನ್ನ ಮಗಳು ಶುಭ ಶುಕ್ರವಾರದಂದು ಮನೆ ಬಿಟ್ಟು ಹೋದವಳು ಇನ್ನೂ ಆದರೂ ಹಿಂದಿರುಗಿ ಬಂದಿಲ್ಲ, ದಯವಿಟ್ಟು ಪ್ರಾರ್ಥಿಸಿರಿ, ಮನೆಗೆ ಹಿಂದಿರುಗುವಂತೆ ಪ್ರಾರ್ಥಿಸಿರಿ ಅಂತ ಹೇಳ್ಬಿಟ್ಟು ಒಂದು ಟೈಮು ಫೋನ್ ಮಾಡ್ತಾಳೆ. ಕಂಡ ಹುಡುಗರೊಡನೆ ಊರು ಸುತ್ತುವುದು ಅವಳ ಅಭ್ಯಾಸವಾಗಿತ್ತು. ಒಂದು ದಿನ ಬಂದಿತು, ನಮ್ಮೆಲ್ಲರ ಪ್ರಾರ್ಥನೆ ಕರ್ತನಿಗೆ ಮುಟ್ಟಿತು. ಕೆಲವು ತಿಂಗಳೊಳಗೆ ಕರ್ತನು ಆ ಹೆಣ್ಣು ಮಗಳನ್ನು ರಕ್ಷಿಸಿದನು. ಆಮೇನ್. ಅಭಿಷೇಕಿಸಿದನು.
ನಂತರ ಒಳ್ಳೆಯ ಕಡೆ ಮದುವೆಯಾಗಿ ಈಗ ಕುಟುಂಬವಾಗಿ ಕರ್ತನಿಗಾಗಿ ಸೇವೆ ಮಾಡುತ್ತಿದ್ದಾರೆ. ನಿಮ್ಮ ಮಕ್ಕಳು ಏನಾದರೂ ಆಗಿರಲಿ, ಕರ್ತನಿಗೆಂದು ಪ್ರತಿಷ್ಠೆ ಮಾಡಿರಿ. ಕಲ್ವಾರಿ ರಕ್ತದಿಂದ ರಕ್ಷಿಸಲ್ಪಟ್ಟ ಮಕ್ಕಳಿಗಾಗಿ ಮಾರ್ಪಡುವರು. ನಾನು ನನ್ನ ಮನೆಯವರು ಯೆಹೋವನೇ ಸೇವಿಸುವನು ಎಂದು ಹೇಳಿ ಮಕ್ಕಳನ್ನು ಕರ್ತನ ಹಸ್ತಗಳಿಗೆ ಒಪ್ಪಿಸಿಕೊಡಿರಿ. ಆಮೇನ್. ಕೀರ್ತನೆಗಳು 118 15ರಲ್ಲಿ ಹೇಳಿರುವಂತೆ ಉತ್ಸಾಹ ಧ್ವನಿಯು ಜಯಘೋಷವು ನೀತಿವಂತರ ಗುಡಾರಗಳಲ್ಲಿವೆ. ಯೆಹೋವನ ಬಲಗೈ ಪರಾಕ್ರಮವನ್ನು ನಡೆಸುತ್ತದೆ. ಉತ್ಸಾಹ ಧ್ವನಿಯು ಸಂತೋಷಭರಿತವಾದ ಧ್ವನಿಯು, ಉತ್ಸಾಹಭರಿತವಾದ ಧ್ವನಿಯು ಮತ್ತು ಜಯಘೋಷವು ನೀತಿವಂತರ ಗುಡಾರಗಳಲ್ಲಿವೆ. 118 ಕೀರ್ತನೆ 15ನೇ ವಾಕ್ಯದಲ್ಲಿ ಹೇಳಿದೆ. ಕೀರ್ತನೆ 127 34ನೇ ವಾಕ್ಯವನ್ನು ಓದೋಣ. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವೂ ಗರ್ಭಫಲವು ಆತನ ಬಹುಮಾನವೇ. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು. ಸ್ತೋತ್ರ. ಕೀರ್ತನೆ 127 3 ಮತ್ತು 4ನೇ ವಾಕ್ಯಗಳು. ಕೀರ್ತನೆ 127ರಲ್ಲಿ 3 ಮತ್ತು 4ನೇ ವಾಕ್ಯಗಳು. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು ಗರ್ಭಫಲವು ಆತನ ಬಹುಮಾನವೇ. ಆಮೇನ್. ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯುದ್ಧ ವೀರನ ಕೈಯಲ್ಲಿರುವ ಅಂಬುಗಳಂತಿದ್ದಾರೆ. ಈ ವಾಗ್ದಾನಗಳು ನಿಮ್ಮದಾಗಲಿ. ಆಮೇನ್. ನೆನಪಿಗೆ ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 31ನೇ ವಾಕ್ಯದ ಪ್ರಕಾರ, ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದಿವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಎಂದು ಹೇಳಿ ಅವನಿಗೂ ಅವನ ಮನೆಯಲ್ಲಿದ್ದವರೆಲ್ಲರಿಗೂ ದೇವರ ವಾಕ್ಯವನ್ನು ತಿಳಿಸಿದರು. ಯೇಸುವಿನ ನಾಮದಲ್ಲಿ ತಂದೆಯೇ ಆಮೀನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.